ನಡಿ ಅಯ್ಯಪ್ಪ ನಡಿ. ಸರ್ ಇದೇನು ಸರ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀರಾ ಅಂದರೆ ಮನೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ? ನಾನು ದಿನ ನನ್ನ ಸರ್ವಿಸ್ನಲ್ಲಿ ಸುಮಾರು ಜನಗಳನ್ನ ನೋಡ್ತಾ ಇರ್ತೀನಿ. ಅದರಲ್ಲಿ ಈ ಡೌನನ್ ಮಕ್ಳ್ಯಾರು ಕಳ್ಳನ ಮಕ್ಳ್ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ನಿನ್ನ ವಿಚಾರಕ್ಕೆ ಬಂದರೆ ನೀನು ಕೆಟ್ಟವನಲ್ಲ, ಕೆಟ್ಟ ದಾರಿನಲ್ಲಿ ಹೋಗ್ತಿದ್ಯಾ ಅಷ್ಟೆ. ಕೂಡಿಸ್ಕೊಂಡು ಬುದ್ಧಿ ಹೇಳಿದ್ರೆ ಮಾತು ಕೇಳೋ ಕಂದ ಅಂತ ಅನಿಸುತ್ತೆ. ನೋಡು, ಸ್ವಲ್ಪ ಗಲೀಜಾಗಿದೆಯಾ, ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಕೈಗೆ ಯಾವ್ದು ಬಟ್ಟೆ ಸಿಗುತ್ತೋ ಅದನ್ನ ಹಾಕೊಂಬ ಹೋಗು. ಹೋಗು ಕಂದ. ಸರ್ ಬಿಯರ್ ಕುಡಿತೇನಪ್ಪ? ಸರ್ ನಮ್ಮ ಮನೆ ದೇವರು ಸರ್, ಅದರಿಂದನೇ ನನ್ನ ಜೀವನ ಶುರುವಾಗಿದ್ದು ಸರ್. ಅಯ್ಯೋ ಪಾಪ, ಇರು ತಗೋ. ಥ್ಯಾಂಕ್ ಯು ಸರ್. ಇರಲಿ ಇರಲಿ. ಸರ್ ನನಗೆ ಯಾಕೆ ಸರ್ ಕುಡಿಸ್ತಾ ಇದ್ದೀರಾ? ಈಗ ತಾನೇ ಎಡೆ ಇಟ್ಕೊಂಡಿದ್ಯಾ, ಮೇಲಿಂದ ಮೇಲೆ ಪ್ರಶ್ನೆಗಳು ಕೇಳಬಾರ್ದಪ್ಪ. ಸುಮ್ಮನೆ ಒಂದು ಸಿಪ್ ತಗೋ. ಹಾಂ ಸರ್. ಅಲ್ಲಿ ಪಕ್ಕದಲ್ಲಿ ಒಂದು ಪುಸ್ತಕ ಇದೆಯಲ್ಲ, ತಗೋ. ದೇವರ ಜೋಳಿಗೆ ಅಂತ, ಪುಟ 111. ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾರೆ ಸರ್. ನೋಡಿದಾಗ ನನಗೂ ಹಾಗೆ ಅನಿಸಿದ್ದು, ಆದರೆ ಕತೆನೇ ಬೇರೆಪ್ಪ. ಯಾಕೆ ಸರ್ ಹೋಗ್ಬಿಟ್ರಾ? ಒಂಥರ ಹೋಗ್ಬಿಟ್ಲು. ನನ್ನ ಕ್ಲೋಸ್ ಫ್ರೆಂಡಿಗೆ ನನ್ನ ಹೆಂಡತಿ ಮಾಡೋ ಕೋಳಿ ಸಾರು ಅಂದರೆ ತುಂಬಾ ಇಷ್ಟ. ಅವಳು ಮನೆಯಲ್ಲಿ ಕೋಳಿ ಸಾರು ಮಾಡಿದಾಗಲೆಲ್ಲ ಅವನ್ನ ವಾ ವಾ ಅಂತಿದ್ದೆ. ಅವನು ಬಂದ ಕೊನೆಗೊಂದಿನ ನಮ್ಮನೆ ಕೋಳಿನ ಕೌಚ್ಕೊಂಡು ಹೋಗ್ಬಿಟ್ಟ. ಸರಿ ಸರ್. ಅದು ಯಾವ ಮಗ ಹೇಳಿದ್ನೋ ಗಂಡಸರಿಗೆ ಕಲ್ಲು ಹೃದಯ ಅಂತ. ಕರೆಕ್ಟು ಬಿಡಿ ಸರ್. ಕಂದ, ಸಿಗರೇಟ್ ಸೇತಿಯೇನಪ್ಪ? ಒಂದೇ ಒಂದು ಕೊಡಿ ಸರ್, ಒಂದೇ ಒಂದು. ತಗೋ. ಲಂಗ್ಸು ನೆನ್ನೆಯಿಂದನೂ ಒಣಗೋಗ್ಬಿಟ್ಟಿದ್ದು ಸರ್. ಲೈಟ್ರು ಕೊಟ್ಟನಲ್ಲ, ಒದ್ದೆ ಮಾಡ್ಕೊ. ಥ್ಯಾಂಕ್ ಯು ಸರ್. ದೇವರಂತ ಮನುಷ್ಯರು ನೀವು. ಇರಲಿ. ಅಲ್ಲಿ ಪಕ್ಕದಲ್ಲಿ ಪುಸ್ತಕ ಇದೆಯಲ್ಲ, ತಗೋ. ಯಾವ್ದು ಸರ್? ದೇವರ ಜೋಳಿಗೆನಾ? ಆದರೆ ಪುಟ ನೆನಪಿಲ್ಲ ಅಲ್ಲ? ಇಲ್ಲ ಸರ್. 111. ನೀಟಾಗಿ ಓಪನ್ ಮಾಡು. ಚೆನ್ನಾಗಿದ್ದಾಳ? ಹಾಂ ಸರ್, ಚೆನ್ನಾಗಿದ್ದಾರೆ ಸರ್. ನೋಡಿದಾಗ ನನಗೂ ಚೆನ್ನಾಗಿದ್ದಾಳೆ ಅನಿಸಿದ್ಲಪ್ಪ, ಆದರೆ ಆಗಿದ್ದ ಕತೆನೇ ಬೇರೆ. ಮತ್ತೇನಾಯ್ತು ಸರ್? ಮತ್ತೇನೂ ಆಗ್ಲಿಲ್ವೋ ಕಂದ? ಆಗಿರೋ ಕತೆ ಅಂತಲೇ ಹೇಳ್ತಾ ಇರೋದು. ನೀನು ಸರಿಯಾಗಿದೆ ತಗೋ. ಹೇಳ ಕತೆ ಏನು ಅಂತ. ನನ್ನ ಕ್ಲೋಸ್ ಫ್ರೆಂಡ್ಗೆ ನನ್ನ ಹೆಂಡತಿ ಮಾಡೋ ಕೋಳಿ ಸಾರು ಅಂದರೆ ತುಂಬ ಪ್ರಾಣ. ಹಾಗಾಗಿ ಮನೆಯಲ್ಲಿ ಕೋಳಿ ಸಾರು ಮಾಡಿದಾಗಲೆಲ್ಲ ಅವನ್ನ ಬಾ ಬಾ ಅಂತ ಕರೀತಾ ಇದ್ದೆ. ಆ ಮಗನು ಬಂದ ಕೊನೆಗೊಂದಿನ ನಮ್ಮ ಮನೆ ಕೋಳಿನ ಬಾಚ್ಕೊಂಡು ಹೋಗ್ಬಿಟ್ಟ ಕಣೋ. ಪಾಪ ನೀವು ತುಂಬ ನೊಂದ್ಬಿಟ್ಟಿದ್ದೀರಾ ಸರ್. ದುರಂತ ಏನು ಗೊತ್ತಾ? ಏನು ಸರ್? ಕೋಳಿ ನಮ್ಮ ಮನೆದು, ಮಾಂಸ ಅವನಿಗೆ, ಪುಕ್ಕ ನನಗೆ. ನೊಂದ ಜೀವ ಸರ್ ನೀವು. ಕಂದ ಸರ್, ದೇವರ ಜೋಳಿಗೆ ಪುಸ್ತಕ ಅಲ್ವಾ ಸರ್? ಪುಟ ನಂಬರ್ 111 ಅಲ್ವಾ ಸರ್? ಕರೆಕ್ಟ್. ಈಗ ಟ್ರ್ಯಾಕಿಗೆ ಬರ್ತಾ ಇದೆಯಾ ಸರ್? ಚೆನ್ನಾಗಿದ್ದಾರೆ ಸರ್. ಚೆನ್ನಾಗಿದ್ದಾಳೆ ಅಂತ ನನಗೂ ಗೊತ್ತಪ್ಪ, ಆದರೆ ಕತೆ ಏನು ಹೇಳೋ? ಸರ್ ನನ್ನ ಕತೆ ಗೊತ್ತು ಸರ್. ನಿಮ್ಮ ಹೆಂಡತಿ ಮಾಡೋ ಕೋಳಿ ಸಾಂಬಾರು ಅಂದರೆ ನಿಮ್ಮ ಫ್ರೆಂಡಿಗೆ ತುಂಬ ಇಷ್ಟ. ನಿಮ್ಮ ಮನೇಲಿ ಕೋಳಿ ಸಾಂಬಾರು ಮಾಡಿದಾಗ ನಿಮ್ಮ ಫ್ರೆಂಡ್ನ ಕರೀತಾ ಇದ್ರಿ. ನಿಮ್ಮ ಮನೇಲಿ ಕೋಳಿ ತಿನ್ನಕ್ಕೆ ಬಂದು ನಿಮ್ಮ ಮನೆ ಕೋಳಿನೇ ಕೌಚ್ಕೊಂಡು ಹೋಗ್ಬಿಟ್ಟ. ಬಿಡಿ ಸರ್. ಡುರಂತ ಅದೂ ಗೊತ್ತು ಅಪ್ಪಾಜಿ. ಕೋಳಿ ನಿಮ್ಮ ಮನೆದು, ಮಾಂಸ ನನ್ನ ಮಗಂದು, ಪುಕ ಮಾತ್ರ ನಿಂದು. ಗೊತ್ತು ಅಪ್ಪಾಜಿ. ನೊಂದ ಜೀವ ಅಪ್ಪಾಜಿ, ನೋಯಿಸಬೇಡ. ಕಂದ ಅಪ್ಪಾಜಿ, ದೇವರ ಜೋಳಿಗೆ ಪುಸ್ತಕ ಅಪ್ಪಾಜಿ. ಪುಟ ನಂಬರ್ 111 ಅಪ್ಪಾಜಿ. ಚೆನ್ನಾಗಿದ್ದಾಳೆ ಅಪ್ಪಾಜಿ ಕತೆ. ನಿಮ್ಮ ಮನೆ ಕೋಳಿ ಸಾಂಬಾರು ಅಂದ್ರೆ ನಿಮ್ಮ ಫ್ರೆಂಡಿಗೆ ತುಂಬಾ ಇಷ್ಟ. ನಿಮ್ಮ ಹೆಂಡತಿ ಕೋಳಿ ಸಾಂಬಾರು ಮಾಡಿದಾಗೆಲ್ಲ ನಿಮ್ಮ ಫ್ರೆಂಡ್ನ ಕೋಳಿ ಸಾಂಬಾರು ತಿನ್ನ ಕರೀತಾ ಇದ್ರಿ. ಕೋಳಿ ಸಾಂಬಾರು ತಿನ್ನಕ್ಕೆ ಬಂದು ನಿಮ್ಮ ಮನೆ ಕೋಳಿನೇ ಕೌಚ್ಕೊಂಡು ಹೋಗ್ಬಿಟ್ಟ. ದುರಂತ. ಕೋಳಿ ನಿಮ್ಮ ಮನೆದು, ಮಾಂಸ ಅವಂದು, ಪುಕ್ಕ ಮಾತ್ರ ನಿಂದು. ಯಾವ ಎಷ್ಟೇ ಬೀಜ ತಿಂತ್ಯ? ಇನ್ನೊಂದ್ಸರಿ ಕತೆ ಹೇಳಿದ್ರೆ ನಾವು ಹೊತ್ಬಿಡ್ತೀವಿ ಅಷ್ಟೇ. ಕಂದ, ಹೇಳಿದ್ರಲ್ಲಿ ಒಂದೇ ಒಂದು ಕರೆಕ್ಷನ್ ಕಣ. ಏನಪ್ಪಾಜಿ? ಬೀಜನ ಹಾಗೆ ಯಾರು ತಿನ್ನಲ್ವೋ, ಹುರಿತಾರೆ. ಯಾಕಪ್ಪ ಕಂದ ಇಷ್ಟು ಬೇಗ ರೆಡಿಯಾಗಿ ಕೂತ್ಕೊಂಡಿದ್ಯಾ? ನೋಡು, ಮೆಟೀರಿಯಲು ತಂದಿದ್ದೀನಿ, ಇನ್ನೂ ಟೈಮ್ ಇದೆ. ಕರೆಕ್ಟಾಗಿ 9 ಗಂಟೆಗೆ ಶುರು ಮಾಡೋಣ. ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಸಾರ್, ನನ್ನ ಕೈಲಿ ಆಗೋದು ಇಲ್ಲ, ನಾನು ಕುಡಿಯೋದು ಇಲ್ಲ, ನಾನು ನನ್ನ ಮನೆಗೆ ಹೋಗ್ಬೇಕು. ನಾನು ಬಿಟ್ಬಿಡಿ ಸರ್. ಈಗ ನಿನಗೆ ಮನೆ ನೆನಪಾಯ್ತಾ? ಹ್ಞೂ ಸರ್, ನನ್ನ ಕೈಲಿ ಇರೋಕ್ಕಾಗಲ್ಲ. ಅಂದರೆ ನಾನು ಕೊಡ್ತಾ ಇರೋ ಟಾರ್ಚರು 3 ದಿನದಿಂದ ನಿನಗೆ ತಡ್ಕೊಳಕ್ಕಾಗ್ತಿಲ್ಲ. ಆದರೆ ನೀ ಕೊಡ್ತಾ ಇರೋ ಟಾರ್ಚರ್ನ 6 ತಿಂಗಳು ವರ್ಷಗಟ್ಲೆಯಿಂದ ನಿಮ್ಮ ಮನೆಯವರು, ನಿಮ್ಮ ಅಪ್ಪ ಅಮ್ಮ, ಫ್ರೆಂಡ್ಸ್ಗಳೆಲ್ಲ ತಡ್ಕೊಳ್ತಿದಾರಲ್ಲ. ಹೇಗೆ ತಡ್ಕೊಳ್ತಿದ್ದಾರೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ಏನು ಜಗತ್ತಲ್ಲಿ ಯಾರಿಗೂ ಬರ್ದೇ ಇರೋ ಕಷ್ಟ ನಿನ್ಗೊಬ್ನಿಗೆ ಬಂದಿದ್ಯಾನಾ?
ಲವ್ ಪ್ರಾಯ ಬಂದಮೇಲೆ ಲವ್ ಆಗುತ್ತೆ ಬ್ರೇಕಪ್ ಆಗುತ್ತೆ ನೀನೊಬ್ಬನೇ ಮನುಷ್ಯ, ನಾವೆಲ್ಲ ಕಲ್ಗಳು ಅಲ್ವಾ? ನೋಡ ಲೈ, ನೋಡ ಈ ಕಡೆ, ನಾವೆಲ್ಲ ಬೆಳಿಗ್ಗೆಯಿಂದ ದುಡಿತೀವಿ, ಸಂಜೆ ಹೊತ್ತು ಕುಡಿತೀವಿ. ಆದರೆ ನೀನು ಕುಡಿಯೋದನ್ನೇ ದುಡಿಮೆ ಮಾಡಿಕೊಂಡು ಬೆಳಿಗ್ಗೆಯಿಂದ ರಾತ್ರಿ ತನಕ ಕುಡಿತಾ ಇದ್ರೆ ಏನೋ ಬದುಕು.